ಬಗ್ಗೆ ನೋಡಿದ್ವಿ. ಮೊಟ್ಟ ಮೊದಲು ದೇವರು ಹೇಳ್ತದೆ ಯಾರ ಸಂಗಡ ಇದ್ದಾರೆ? ಈಸಾಕನ ಸಂಗಡ. ಈಸಾಕ ಸಂಗಡ ಏನಕ್ಕಿದ್ರು? ನೀನು ಬರ ಬಂದರೂ ಕೂಡ ಇಲ್ಲೇ ಇರು, ನಾನು ನಿನ್ನ ಆಶೀರ್ವದಿಸ್ತೇನೆ. ಆಮೆನ್, ಹಲ್ಲೆಲೂಯಾ. ಎಲ್ಲಿರೋ? ನೀನು ಕೊಟ್ಟಂತ ಸಭೆ, ನೀನು ಕೊಟ್ಟ ಸೇವಕರು, ನೀನು ಕೊಟ್ಟ ಜವಾಬ್ದಾರಿ, ನೀನು ಕೊಟ್ಟ ಸೇವೆ, ನೀನು ಕೊಟ್ಟಂತ ಏನೆಲ್ಲ ಕೊಟ್ಟಿದ್ದಾರೋ ಅಲ್ಲೇ ಇರು, ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಆಮೆನ್, ಹಲ್ಲೆಲೂಯಾ. ಎರಡನೇದಾಗಿ ನೋಡಿದ್ವಿ, ಆ ಯಾಕೋಬನ ನೋಡಿ ದೇವರು ಹೇಳ್ತಾರೆ, ನಾನು ನಿನ್ನ ಸಂಗಡ ಇದ್ದೀನಿ. ಯಾಕೆ ನಿನ್ನ ಸಂಗಡ ಇದ್ದೀನಿ? ನಿನ್ನ ಸಂಗಡ ನಾನು ಹೇಳಿದನ್ನೆಲ್ಲ ನೆರವೇರಿಸುವವರೆಗೂ, ನಾನು ನಿನಗೇನೆಲ್ಲ ವಾಗ್ದಾನ ಕೊಟ್ಟಿದ್ದೀನೋ ಅವೆಲ್ಲ ನೆರವೇರಿಸುವವರೆಗೂ ನಾನು ನಿನ್ನ ಜೊತೆ ಇದ್ದೀನಿ, ನಿನಗೆ ಮಾರ್ಗದರ್ಶಕನಾಗಿರ್ತೀನಿ. ಹಲ್ಲೆಲೂಯಾ. ನಮಗೆ ದಾರಿ ನಡೆಸುವ ದೇವರು ನಮ್ಮ ಸಂಗಡ ಇದ್ದಾನಂದ್ರೆ ಆತನು ನಮಗೆ ದಾರಿ ತೋರಿಸ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಮೂರನೇದಾಗಿ ನಾವು ನೋಡಿದ್ವಿ, ಇಬ್ಬರ ವ್ಯಕ್ತಿ ಬಗ್ಗೆ ನೋಡಿದ್ವಿ.